ಪ್ರೊಡ್ಯೂಸ್ ಮಾಡಿದ್ರೂ ಕೂಡ ನೀವು ಸರಿ ಇಲ್ಲ ಅಂತ ಇದ್ದೀರಾ. ಲಾಜಿಕಲ್ ಡಿಸ್ಕ್ರಿಪೆನ್ಸಿಗೆ ಗೊಂದಲಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಾ, ಆಸ್ಪದ ಮಾಡಿಕೊಡ್ತಾ ಇದ್ದೀರಾ. ಇದನ್ನ ಒಂದು ಸರ್ಕಾರ ನಡೆಸೋದು ರೀತಿನ, ಆಯೋಗ ನಡ್ಕೊಳ್ಳೋ ರೀತಿನ. ದೇ ಆರ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬಟ್ ದೇ ಆರ್ ಬಿಹೇವಿಂಗ್ ಅನ್ಕಾನ್ಸ್ಟಿಟ್ಯೂಷನಲಿ. ಬಿಜೆಪಿ SIR ವಿಚಾರವಾಗಿ ತಾವು ಅಂದ್ಕೊಂಡಂಗೆ ಮಾಡಕ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಗಳ ಮೇಲೆ ಈ ರೀತಿಯಾದ ಆರೋಪಗಳು, ವಿಡಿಯೋಗಳು ಮಾಡ್ತಾರೆ. ಅವ್ರಿಗೆ ಕೇಳಿ ಅಮ್ಮ, ನನಗೇನು ಗೊತ್ತಾಗ್ತದೆ. ಹೌ ಕ್ಯಾನ್ ಐ ಆನ್ಸರ್ ಫಾರ್ ದೆಮ್? ನಮ್ಮ ಪಕ್ಷದ ನಿಲುವೇನಿದೆ, ಸರ್ಕಾರದ ನಿಲುವೇನಿದೆ ನಾವು ಹೇಳ್ಬೇಕು. ಅವ್ರಿಗೆ ಕೇಳಬೇಕಲ್ಲ, ಏನಕ್ಕೆ ಆರೋಪ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ. ಇರಲಾರ್ದ ಆರೋಪ ಅವರೇ ಮಾಡ್ತಾ ಇದ್ದಾರೆ, ಸೃಷ್ಟಿ ಮಾಡ್ತಾ ಇದ್ದಾರೆ, ಹುಟ್ಟಿಸ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರಿಗೆ ಕೇಳಿ. ಅಲ್ಲಿ ಎಲ್ಲರೂ ಕೂಡ ನೋಡಿ, BJPನಲ್ಲಿರ್ಬೋದು, JDSನಲ್ಲಿರ್ಬೋದು, ಅವ್ರವ್ರ ನಾಯಕತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಮಾಡ್ತಾ ಇರೋದು. ನಿನ್ನೆ BJP ಅವರ ವರಿಷ್ಠರು ಬಂದಿದ್ರಲ್ಲ, ಈಗೇನಾಗಿದೆ, ಅಡ್ಡ ಮತದಾನ ಮುಖಭಂಗ ಆಗಿದೆ BJP ಅವರಿಗೆ. ಈಗ ಸುಮಾರು ವಾರಗಳಾಯಿತು, ಇನ್ನೂ ಆ್ಯಕ್ಷನ್ ಆಗಿಲ್ಲ. ಯಾರು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಆ ವರದಿ ತೊಗೊಂಡೋಗಿ ಇವ್ರು ಕೊಟ್ಟರು, ಇವ್ರ ವರದಿ ಹೋಗಿ ಮೇಲೆ ಕೊಟ್ಟರು, ಏನಾಯಿತು? ಸೊ ಬೇಸಿಕ್ಲಿ ಇಟ್ ಈಸ್ ದೇ ಆರ್ ಫೇಸಿಂಗ್ ಲೀಡರ್ಶಿಪ್ ಕ್ರೈಸಿಸ್. ಮೇಲ್ಗಡೆ ತೋರಿಸ್ಬೇಕಲ್ಲ, ನಾವು ಕೆಲಸ ಮಾಡ್ತಾಯಿದ್ದೀವಿ, ನೀವೇನು ನಮಗೆ ಗೆರೆ ಹಾಕಿ ಕೊಟ್ಟಿದ್ದೀರಾ ಅದು ದಾಟ್ಲಾರ್ದೆ ನಾವು ನಿಮ್ಮ ಏನು ಆದೇಶಗಳನ್ನು ಅಕ್ಷರಶಃ ಪಾಲಿಸ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋಕೆ ಇದು ಮಾಡ್ತಾ ಇರೋದಷ್ಟೇ. ನೋಡಿ, ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನೀವು ಯಾರಿಗಾನ ಸಪೋರ್ಟ್ ಮಾಡಿ, ಅದು ನಿಮ್ಮ ವಿಚಾರ. ಆದರೆ ನೀವು ಅಥವಾ ನಿಮ್ಮಿಂದ ಅಥವಾ ನಿಮ್ಮ ಪ್ರೋತ್ಸಾಹದಿಂದ ನಮ್ಮ ನಾಡಿನ ವಿಚಾರ ಇರ್ಬೋದು, ನಮ್ಮ ಭಾಷೆಯ ವಿಚಾರದಲ್ಲಿ ಕೈ ಆಡಿಸಿದ್ರೆ ನಾವು ಸುಮ್ಮನೆ ಕೂತ್ಕೊಳಕ್ಕೆ ಆಗೋದಿಲ್ಲ. ನೀವು ಹೇಗೆ ನಿಮ್ಮ ರಾಜ್ಯದ ಬಗ್ಗೆ ನಿಮಗೆ ಒಲವಿದೆ, ಅಷ್ಟೇ ಪ್ರೀತಿ, ಅದಕ್ಕಿಂತ ಹೆಚ್ಚು ಪ್ರೀತಿ ಕನ್ನಡ ಮತ್ತು ಕರ್ನಾಟಕ ಮತ್ತು ಕನ್ನಡಿಗರ ಬಗ್ಗೆ ನಮಗಿದೆ. ಆಮೇಲೆ ಯಾರೇ ಇರ್ಬೋದು, ನಮ್ಮಂಥ ಜನಪ್ರತಿನಿಧಿಗಳು, ಹೋಮ್ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ದೇ ಶುಡ್ ಬಿಹೇವ್ ಮೋರ್ ರೆಸ್ಪಾನ್ಸಿಬಲಿ. ನಾವು ನಮ್ಮ ಮಾತಿಂದ ಅಥವಾ ಯಾರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದೀವಿ ಅಂತ ನಾವು ಯೋಚನೆ ಮಾಡಿ ಮಾತನಾಡಬೇಕು. ನೀವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾ ಅಥವಾ ಲಾ ಆ್ಯಂಡ್ ಆರ್ಡರ್ ಕೆಡಿಸ್ಲಿಕ್ಕಿದ್ದೀರಾ? ನೀವು ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ ಕೊಡೋದು ಅಥವಾ ಅವ್ರಿಗೆ ಬೆಂಬಲಿಸೋದು, ಅವರಿಂದ ಪ್ರಚೋದನೆ ಆಗೋದು, ದಟ್ ಈಸ್ ನಾಟ್ ಗುಡ್. ಯು ಹ್ಯಾವ್ ಅ ಪ್ರಾಬ್ಲಮ್, ಗೋ ಟು ಸೆಂಟ್ರಲ್ ಗೌರ್ಮೆಂಟ್, ಗೋ ಟು ಕೋರ್ಟ್. ದೇರ್ ಈಸ್ ಎಲ್ಲದಕ್ಕೂ ಕೂಡ ಲೀಗಲ್ ದಾರಿ ಇದೆ ಅನ್ಸ್ಕೊರ. ಅದ್ರ ಪ್ರಕಾರ ನಡಿಬೇಕು, ಅವರು ನಡಿಬೇಕು, ನಾನು ನಡಿಬೇಕು. ಕುಲಕರ್ಣಿರವರ ಸ್ಥಾನ ಈಗ ಸದ್ಯದ ಮಟ್ಟಿಗೆ ಉಪಚುನಾವಣೆ ಆಗೋ ಥರ ಕಾಣಿಸ್ತಾ ಇದೆ ಸರ್. ಕಾಂಗ್ರೆಸ್ ಈ ವಿಚಾರವಾಗಿ ಪ್ಲಸ್ ಆಗ್ಬೋದಾ ಮೈನಸ್ ಆಗ್ಬೋದಾ? ಬೈ ಎಲೆಕ್ಷನ್ ಆಯಿತು ನೋಡಿ, ಇನ್ನು ಲೆಟ್ ಅಸ್ ನಾಟ್ ಜಂಪ್ ದ ಗನ್. ನೋಡೋಣ, ಆಯೋಗ ಡೇಟ್ ಕೊಡಲಿ, ದೆನ್ ವಿ ವಿಲ್ ಡಿಸೈಡ್. ಬಟ್ ಏನೇ ಇರಲಿ, ಚುನಾವಣೆ ಆದರೂ ಕೂಡ ಅಲ್ಲಿ ಕಾಂಗ್ರೆಸ್ ಪಕ್ಷನೇ ಗೆಲ್ಲೋದು. ಬಟ್ ಈಗ ಸದ್ಯಕ್ಕೆ ಅದರ ಚರ್ಚೆ ನಡೆದಿಲ್ಲ. ಅದೇ ನಿನ್ನೆ ಅಷ್ಟೇ ಆಗಿರೋದು. ಲೆಟ್ ಅಸ್ ವೇಟ್. ಇನ್ನ ವರ್ಡಿಗೆ ಬಂದಿಲ್ಲ ಅಲ್ಲ. ಆರೋಪ ಅಲ್ಲ ಇವರೇ, ಅದು ಪ್ರೂವ್ ಆಗಿದೆ ಅಲ್ಲ. ಈಗ ನೀಟ್ ಎರಡನೇ ಬಾರಿ ನಡೆದಿದ್ದು ಯಾಕೆ ಸರ್? ಬಿಕಾಸ್ ಇಟ್ ವಾಸ್ ಪ್ರೂವ್ಡ್. CBSE ಪಾರ್ಲಿಮೆಂಟ್ರಿ ಕಮಿಟಿ ರಚನೆ ಆಗಿದೆ ಯಾಕೆ? ಬಿಕಾಸ್ ಇಟ್ ವಾಸ್ ಪ್ರೂವ್ಡ್. ಪ್ರಧಾನಮಂತ್ರಿಯವರು ಪರೀಕ್ಷೆ ಪೇ ಚರ್ಚೆ ಮಾಡ್ತಾ ಇರೋದು, ನೀಟ್ ಪರೀಕ್ಷೆ ಬಗ್ಗೆ ಚರ್ಚೆ ಯಾಕೆ ಮಾಡ್ತಾ ಇಲ್ಲ? ಇಂಥ ಎಲ್ಲ ಸಮಸ್ಯೆ ಇದ್ದಾಗೂ ದೇಶ ಬಿಟ್ಟು ಓಡೋಗ್ಬಿಡ್ತಾರಲ್ಲ, ಏನಕ್ಕೆ? ಎಲ್ಲದಕ್ಕೂ ಕ್ರೆಡಿಟ್ ತೊಗೊತಾರೆ, ಆದರೆ ಇದಕ್ಕೆ ಯಾಕೆ ಕ್ರೆಡಿಟ್ ತೊಗೊತ ಇಲ್ಲ? ಒಬ್ಬ 19 ವರ್ಷದ ಯುವಕ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ, ನೋಡಿ ವೆಬ್ಸೈಟ್ ಹ್ಯಾಕ್ ಆಗ್ಬೋದು, ಸ್ವಲ್ಪ ಲೋಪಗಳಿದೆ, ತಿದ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಅವ್ರ ಗಮನಕ್ಕೆ ಹರಿಸಲಾರದೆ ಇವತ್ತು ಎಷ್ಟು ಜನ ಅಮಾಯಕ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ? ಧರ್ಮೇಂದ್ರ ಪ್ರಧಾನ್ ಅವರು ಇದ್ರ ಬಗ್ಗೆ ಮಾತಾಡೋಕ್ಕೆ ರೆಡಿ ಇಲ್ಲ, ರಾಜೀನಾಮೆ ಕೂಡ ಕೊಡ್ಸೋಕ್ಕೆ ರೆಡಿ ಇಲ್ಲ. ಅಂದರೆ ಪ್ರೈಮ್ ಮಿನಿಸ್ಟರ್ ಈಸ್ ಮೋರ್ ಪವರ್ಫುಲ್ ದೆನ್ ದ ಪ್ರೈಮ್ ಮಿನಿಸ್ಟರ್. ಮಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಸೀಮ್ಸ್ ಟು ಬಿ ಮೋರ್ ಪವರ್ಫುಲ್ ದೆನ್ ದ ಪ್ರೈಮ್ ಮಿನಿಸ್ಟರ್. ಏನು ಇಷ್ಟು ಜನರಿಗೆ, ಲಕ್ಷಾಂತರ ಜನರಿಗೆ ಅನಾನುಕೂಲ ಆಗಿದೆ, ರಾಜೀನಾಮೆ ಕೊಡುವಂತ ಹೇಳೋ ಶಕ್ತಿ ಇಲ್ವಾ ಪ್ರಧಾನಮಂತ್ರಿಗೆ? 10 ವರ್ಷದಲ್ಲಿ ಸುಮಾರು 90 ಪೇಪರ್ ಲೀಕ್ ಆಗಿದೆ. ನೋ ರೆಸಿಗ್ನೇಷನ್ಸ್, ನೋ ಅಕೌಂಟಬಿಲಿಟಿ. ಏನು ಇವ್ರಿಗೆ ಪಾಲು ಹೋಗ್ತಾ ಇದೆಯಾ ಪ್ರಧಾನಮಂತ್ರಿಗೆ? ಮತ್ತೆ ಯಾವುದಾದ್ರೂ ಇದಕ್ಕೆ
ಆಮೇಲೆ ಎಲ್ಲಿಂದ ಲೀಕ್ ಆಗ್ತಾ ಇರೋದು? ಎಲ್ಲ ರಾಜಸ್ಥಾನ, ಮಧ್ಯಪ್ರದೇಶ. ಯಾರ ಸ್ಟೇಟ್ಸ್ ಇದು? BJP ರೂಲ್ ಸ್ಟೇಟ್ಸು. ಗುಲ್ಬರ್ಗದಲ್ಲಿ ಪಾಪ ನಮ್ಮ ಮಕ್ಕಳಿಗೆ 10 ಮಾರ್ಕ್ ಕಮ್ಮಿ ಬಂದರೆ ಪ್ರಿಯಾಂಕರ್ಗೆ ಕಾರಣ.